ಎಲ್ಲಿಂದ ಬಂದಿದ್ದೀರಾ ಸರ್? ಬೆಂಗಳೂರಿಂದ ಬಂದಿದ್ದೇನೆ. ಆ್ಯಕ್ಚುಲಿ ಇಂಥ ಒಂದು ಅದ್ಭುತ ತಾರೆ ಆಗ್ಬೋದು, ಇದು ನಮ್ಮ ಜಗತ್ತಿಗೆಲ್ಲ ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಇವರು ಹಾಡುಗಳು, ನಾವೆಲ್ಲ ಚಿಕ್ಕವರಿದ್ದಾಗ ಇವರ ಗೀತೆಗಳನ್ನು ಕೇಳಿ ಬೆಳೆದವರು. ಅವಾಗೆಲ್ಲ ಓನ್ಲಿ ರೇಡಿಯೋ, ಬೇರೆ ಟಿ ವಿ ಏನು ಮಾಧ್ಯಮಗಳು ಇರಲಿಲ್ಲ. ಅಂಥ ಹೊತ್ತಿನಲ್ಲಿ ಮಧ್ಯಾಹ್ನ 1:30 ಬೆಳಗ್ಗೆ 7:35 7:45ಕ್ಕೆ ಇವರು ಒಂದು ಕಾರ್ಯಕ್ರಮಗಳು ಅದ್ಭುತವಾಗಿ ಗೀತೆಗಳನ್ನು ಕೊಡೋರು. ಅವನ್ನೆಲ್ಲ ಕೇಳಿ ಬೆಳೆದಂಥವ್ರು. ಅವು ಇದು ಗಾನ ಸರಸ್ವತಿ, ಅದು ಅಂಥವನ್ನು ಬಿಟ್ಟು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋತೀವಿ. ಸರ್ ನಾವು ಹುಣಸೂರಿಂದ ಬಂದಿದ್ದೀವಿ ಸರ್. ಅಂತಿಮ ದರ್ಶನ ಪಡೆಯೋಣ ಅಂತ ನಾವು ನಿರೀಕ್ಷೆಯಲ್ಲಿ ಬಂದಿದ್ದೀವಿ ಸರ್. ಇದೊಂದು ದೇಶದ ಒಂದು ಶಕ್ತಿ, ಪ್ರಪಂಚದ ಮೂಲೆಯಲ್ಲೂ ಸಹ ಇವರ ಗಾನ ಪ್ರತಿಬಿಂಬಿಸ್ತಾ ಇತ್ತು. ಇವರಿಗೆ 88 ವರ್ಷದ ವಯಸ್ಸಲ್ಲಿ ಇವರು ಭಗವಂತನ ಹತ್ರ ಹೋಗ್ತಾ ಇದ್ದಾರೆ. ಅದೇ ಜೊತೆಗೆ ನಮಗೆಲ್ಲರೂ ಸಹ ರಾಜ್ಯದ ದೇಶದ ಜನರಿಗೆಲ್ಲರಿಗೂ ಸಹ ದುಃಖಕರವಾದಂಥ ಸಂಗತಿ ಸರ್ ಇದು. ಅದರಿಂದ ಅಂತಿಮ ದರ್ಶನ ಪಡೆಯೋಣ ಅಂತ ಬಂದಿದ್ದೀವಿ ಸರ್. ಕೊನೆಯವರೆಗೂ ಹಾಡುಗಳನ್ನ ಆಡ್ತಾ ಇದ್ರು. ಹೌದು ಸರ್. ಅಂತಿಮ ಶಕ್ತಿ ಇರೋವರೆಗೂ ಸಹ ಹಾಡ್ತಾ ಇದ್ದಂಥ ಮಹಾನ್ ಶಕ್ತಿ ಅದೊಂದು ಸರ್. ಇಂಥವರು ದೇಶಕ್ಕೆ ಬೇಕಾದಂಥ ಒಂದು ಉತ್ತಮವಾದ ವ್ಯಕ್ತಿ ಸರ್. ನಾವು ಇಲ್ಲಿಯವರನ್ನೇ. ನಮಗೆ ಜಾನಕಮ್ಮ ಅಂದರೆ ತುಂಬ ತುಂಬ ಇಷ್ಟ. ಅವರ ಹಾಡುಗಳನ್ನ ನಾವು ಅವಾಗಿಂದ ಕೇಳ್ಕೊಂಡೇ ಬೆಳೆದಿರೋದು. ಅದರಲ್ಲೂ ಅವರು ಇಲ್ಲೇ ಇದ್ದು ಅವರು ಇಲ್ಲೇ ಡಫನ್ನು ಅಂತ ಕೇಳಿದಾಗ ಅವ್ರು ನೋಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ನಮ್ಮ ಮನೆಯಲ್ಲೇ ಯಾರನ್ನೊಬ್ಬರನ್ನ ಕಳ್ಕೊಂಡಷ್ಟು ದುಃಖ ಆಗ್ತದೆ. ತುಂಬ ಅವರಷ್ಟು ಎತ್ತರಕ್ಕೆ ಬೆಳೆಯೋರು ಯಾರೂ ಇಲ್ಲ. ತುಂಬಾ ಅವ್ರು ಆಡಿರೋ ಹಾಡಿಗೆ ಅವರೇ ಸಾಟಿ. ತುಂಬ ಅವ್ರಿಗೆ ಒಳ್ಳೆಯದಾಗಲಿ ಅಷ್ಟೇ. ತುಂಬ ಅಂದರೆ ತುಂಬ ಅವ್ರು ಇಲ್ಲೇ ಇದ್ದರು. ಅವ್ರದ್ದು ಹೋದ ಸಾರಿ ನಾವು ಅವ್ರದ್ದು ಪ್ರೋಗ್ರಾಮ್ಗೆಲ್ಲ ನನ್ನ ಮಕ್ಕಳು ನಾವೆಲ್ಲ ಬಂದಿದ್ವಿ ಅವ್ರನ್ನ ನೋಡಲಿಕ್ಕೆ. ಅವ್ರ ಪ್ರೋಗ್ರಾಮ್ ನೋಡಿದ್ವಿ. ಈಗ ಅವ್ರನ್ನ ಈ ರೀತಿ ನೋಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಹಾಡುಗಳು ಎಂದೆಂದಿಗೂ ಜೀವಂತ. ಇನ್ನೂ 4 ತಲೆಮಾರುಗಳಾದ್ರೂ ಕೂಡ ಅವರ ಕಂಠ ಸಿರಿ ಏನಿದೆ ಅದನ್ನು ಯಾರೂ ಅದನ್ನು ರಿಪ್ಲಿಕಾ ಮಾಡಲಿಕ್ಕಾಗಲ್ಲ. ಆ ವಿಶೇಷತೆ ಅವರ ಕಂಠದಲ್ಲಿದೆ. ಆ ಶಾರದಾಂಬೆ ಸ್ವರೂಪಿಣಿ ಅವ್ರ ಆಶೀರ್ವಾದ ಎಲ್ಲರಲ್ಲೂ ಇರಲಿ. ಅದರಲ್ಲೂ ಮೈಸೂರಿನಲ್ಲಿ ಹಿಂಗೆ ಆಗ್ತಾಯಿದೆ ಅಂದರೆ ಇದು ಕಲೆಗಳ ಬೀಡು, ಇದು ಸಾಂಸ್ಕೃತಿಕ ನಗರಿ. ಹೌದು, ಅಲ್ಲೇ ಅವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸರ್ಕಾರಕ್ಕೆ ಹ್ಯಾಟ್ಸ್ ಆಫ್. ಯಾಕಂದರೆ ಈ ಒಂದು ಅವಕಾಶನ ಮಾಡಿಕೊಟ್ಟಿದೆ, ಅವ್ರಿಗೆ ಆ ಗೌರವ ಸದಾ ಸಲ್ಲಬೇಕು. ಇಂಥ ಲೆಜೆಂಡ್ರಿ ನಮ್ಮ ಮೈಸೂರಲ್ಲಿ ಈ ಬಾಡಿನ ನೋಡೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ಸೊ ವಿ ಆರ್ ವೆರಿ ಗ್ರೇಟ್ ಆ್ಯಂಡ್ ಪ್ರೌಡ್. ಮತ್ತು ಇದು ನಮ್ಮ ತುಂಬ ಹೆಗ್ಗಳಿಕೆ. ನಮ್ಮ ಮೈಸೂರಲ್ಲಿ ಇಂಥ ಲೆಜೆಂಡ್ರಿ ಬಾಡಿನ ನಮಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.